ಇನ್ನು ರಾಜ್ಯಪಾಲರ ಈ ನಡೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡೋದಕ್ಕೆ ಸದ್ಯ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡ್ತಾ ಇದೆ. ಕೋರ್ಟ್ ಮೆಟ್ಟಿಲು ಹೋಗ್ತೀವಿ ಅನ್ನುವಂತ ವಿಚಾರವಾಗಿನೂ ಕೂಡ ಚಿಂತನೆ ನಡೆಸ್ತಾ ಇದೆ. ಮತ್ತೊಂದ್ ಕಡೆ ವಿಪಕ್ಷದವರು ಬಹಳ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿಮ್ ಬಿಲ್ಗಳಿಗೆ ಸಹಿ ಹಾಕ್ಬೇಕಾದ್ರೆ ಇದೆಲ್ಲ ಸರಿ ಇತ್ತಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಮಾತಿನ ಅಂದ್ರೆ ಇವತ್ತಿನ ಘಟನೆ ವಿಚಾರವಾಗಿ ಹೇಗೆ ಪರ ವಿರೋಧದ ಚರ್ಚೆಗಳು ಬಹಳ ಜೋರ್ ಧ್ವನಿಯಲ್ಲಿ ಕೇಳಿ ಬರ್ತಾ ಇದೆ. ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಇವ್ರ ಬಿಲ್ಗಳೆಲ್ಲ ಹೋಗಿತ್ತಲ್ಲ, ಎಲ್ಲ ಬಿಲ್ಗಳು ಸೈನ್ ಮಾಡಿ ಕಳಿಸಿದ್ದಾರೆ. ಅವಾಗ ಸರಿ ಇತ್ತ? ನಾವು ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಾಲಯ ಮೆಟ್ಲತ್ತೇವೆ ಅಂತ ಹೇಳಿದ್ರೆ ಎಲ್ಲರ ಮೆಟ್ಲತ್ಕೊಳ್ಳಿ. ಗವರ್ನರ್ ಅವರ ಬೆರಳಿಂದ ಅವರ ಕಣ್ಣನ್ನೇ ಚುಚ್ಚುವಂತ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಕುಮ್ಮಕ್ಕಿಂದ ಇದೆಲ್ಲ ಕೂಡ ಆಗ್ತಾ ಇದೆ. ಸಂಘರ್ಷ ಮಾಡ್ತಾ ಇರೋದು ಸರ್ಕಾರ ಅಲ್ಲ. ರಾಜ್ಯ ಸರ್ಕಾರ ರಾಜ್ಯಪಾಲರ ನಡೆಯನ್ನ ನಿರೀಕ್ಷೆ ಮಾಡಿತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ರಾಜ್ಯಪಾಲರು ತಮ್ಮ ಸರ್ಕಾರದ ನಡೆ ವಿರುದ್ಧ ಹೋದ್ರೆ ಏನ್ ಮಾಡ್ಬೇಕು ಎಂಬ ಪ್ಲಾನ್ ಬಿ ಅಂತೂ ರೆಡಿ ಇಟ್ಕೊಂಡಿತ್ತು. ಈ ಬಗ್ಗೆ ಟಿವಿ9 ನಿನ್ನೆನೇ ಸುದ್ದಿ ಬಿತ್ತರಿಸಿತ್ತು. ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ರಾಜ್ಯಪಾಲ ವರ್ಸಸ್ ಸರ್ಕಾರದ ಸಮರ. ನಾಳೆ ರಾಜ್ಯಪಾಲರು ಭಾಷಣಕ್ಕೆ ಬರೋ ವಿಶ್ವಾಸದಲ್ಲಿ ಸರ್ಕಾರ ಇದೆ. ಒಂದು ವೇಳೆ ಅಧಿವೇಶನಕ್ಕೆ ಬಾರದೇ ಇದ್ರೆ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಗುವ ಬಗ್ಗೆ ಚರ್ಚಿಸಿ ತೀರ್ಮಾನ ಮಾಡ್ತೀವಿ ಎಂದಿದ್ದಾರೆ. ಇಲ್ಲ, ನಾವು ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ನಲ್ಲಿ ಮೊಕದ್ದಮೆನ ಹೂಡಬೇಕು ಬೇಡವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು ಅದರ ತಕ್ಕಂತವರ ನಡವಳಿಕೆನೂ ಕೂಡ ಅವರ ಸರ್ಕಾರ ನಡವಳಿಕೆಗೂ ಕೂಡ ಇರಬೇಕು. ಇವತ್ತೇನೋ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಹೋಗ್ತೇವೆ ಅಥವಾ ನ್ಯಾಯಾಲಯ ಮೆಟ್ಲತ್ತೇವೆ ಅಂತ ಹೇಳಿದ್ರೆ ಎಲ್ಲರ ಮೆಟ್ಲತ್ಕೊಳ್ಳಿ. ಕೋರ್ಟ್ಗೆ ಹೋಗುವ ಬಗ್ಗೆ ಚಿಂತನೆ ಅಂತಿರುವ ಸಿಎಂ ರಾಜ್ಯಪಾಲರನ್ನ ಕೇಂದ್ರದ ಕೈಗೊಂಬೆ ಅಂತ ಕರೆದಿದ್ದಾರೆ. ಈ ಮಾತಿಗೆ ಅಶೋಕ್ ಬಿಲ್ ಅಂಗೀಕಾರ ಆದ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇವ್ರ ಬಿಲ್ಗಳೆಲ್ಲ ಹೋಗಿತ್ತಲ್ಲ, ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಬಿಲ್ಗಳು ಸೈನ್ ಮಾಡಿ ಕಳಿಸಿದ್ದಾರೆ. ಅವಾಗ ಸರಿ ಇತ್ತ? ಗವರ್ನರ್ಗೆ ಒಂದು ಕಾಂಗ್ರೆಸ್ ಆಫೀಸ್ ಮಾಡಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಹಾಗೂ ಸಿಟಿ ರವಿ ನಡುವೆನೂ ವಾಕ್ ಸಮರ ನಡೆದಿದೆ. ಇದೇನಾಗಿದೆ, ಇತ್ತೀಚೆಗೆ ಒಂದು ಟ್ರೆಂಡ್ ದೇಶದಲ್ಲಿ. ಮೊದಲು ಸ್ವಾತಂತ್ರ್ಯ ಬಂದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋವರೆಗೂ ಕೂಡ ಯಾವುದೇ ಸರ್ಕಾರಗಳು ದೇಶದಲ್ಲಿ ಯಾವುದೇ ಪಕ್ಷದ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಸರ್ಕಾರ ಏನು ಭಾಷಣ ಮಾಡಿಕೊಡ್ತಾರೆ ಅದನ್ನು ಓದುವಂಥ ಸಂಪ್ರದಾಯ ಇತ್ತು. ಕೇಂದ್ರ ಸರ್ಕಾರದ ಕುಮ್ಮಕ್ಕಿಂದ ಇದೆಲ್ಲ ಕೂಡ ಆಗ್ತಾ ಇದೆ. ಅಧಿಕಾರ ರಾಜ್ಯದ ಜನ ಅಧಿಕಾರ ಕೊಟ್ಟಿದ್ದು ಅಧಿಕಾರದ ಅಹಂಕಾರದ ಸಂಘರ್ಷಕ್ಕಲ್ಲ, ಅಧಿಕಾರದ ಸದ್ಬಳಕೆ ಮಾಡಿಕೊಂಡು ರಾಜ್ಯದ ಜನರ ಆಶೋತ್ತರಗಳನ್ನು ಈಡೇರಿಸೋದಕ್ಕೆ ನೀವು ಬಳಕೆ ಮಾಡಿಕೊಳ್ಬೇಕಾಗಿತ್ತು. ಅದ್ರ ಬದಲಿಗೆ ದುರ್ಬಳಕೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದಿರಿ. ಪ್ರಿಯಾಂಕ್ ಛಲವಾದಿ ನಡುವೆ ಸಂಘರ್ಷದ ಸಮರ. ಕೇಂದ್ರದ ವಿರುದ್ಧವಾಗಿ ನೀವು ಸಂಘರ್ಷಕ್ಕೆ ಅಣಿ ಮಾಡತಕ್ಕಂಥ ಕೆಲಸಗಳನ್ನು ಮಾಡಿ ಮಾನ್ಯ ಗವರ್ನರ್ ಅವರ ಬೆರಳಿಂದ ಅವರ ಕಣ್ಣನ್ನೇ ಚುಚ್ಚುವಂತ ರೀತಿಯಲ್ಲಿ ನೀವೇನವನ್ನ ಭಾಷಣದಲ್ಲಿ ಬರೆದಿದ್ದೀರಿ ಅದನ್ನವರು ತಿರಸ್ಕಾರ ಮಾಡಿದ್ದಾರೆ. ಅದು ಸಂಘರ್ಷ ಮಾಡ್ತಾ ಇರೋದು ಸರ್ಕಾರ ಅಲ್ಲ. ಆರ್ಟಿಕಲ್ 176 ಪ್ರಕಾರ ಇದು ಎಲ್ಲಿಂದ ಡೈರೆಕ್ಷನ್ಸ್ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಅದು ಮಾನ್ಯ ರಾಜ್ಯಪಾಲರಿಗೆ ತಾವು ಕೇಳಬೇಕಾಗುತ್ತೆ. ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಗ್ಯುದ್ಧ ಏರ್ಪಟ್ಟಿದೆ. ಸಂಘರ್ಷ ಯಾರು ಶುರು ಮಾಡಿದ್ದು, ಇದಕ್ಕೆಲ್ಲ ಕಾರಣ ಯಾರು ಅನ್ನೋ ಫೈಟ್ ನಡೀತಾ ಇದೆ. ಅನಿಲ್ ಈರಣ್ಣ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.